ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ನಲ್ಲಿ ಇವಾಗ ಮಿನಿಸ್ಟರ್ ಆಗಿದ್ದಾರೆ. ನಾವು ಕೇಳ್ತೀವಿ ಮುಖ್ಯಮಂತ್ರಿ, ನೀವು ಮಾಜಿ ಮುಖ್ಯಮಂತ್ರಿ ಸತೀಶ್ ರಾಜನ್ ಅವರು, ತಂಗರಾಜ್ ಅವರು, ಮತ್ತೆ ಮೊಯ್ಡು ಅವರು, ಪ್ರವೀಣ್ ಅವರು, ಮತ್ತೆ ನಿಮ್ಮೆಲ್ಲ ಮುಖಂಡರು ಯಾರ್ಯಾರು ಆರ್ಥಿಕ ಸಮಾನತೆ ಜೊತೆ ಎಲ್ಲಾ ಸಮಾನತೆ ಬಯಸ್ಕೊಂಡು ಈ ಒಂದು ಹೋರಾಟ ಮುಂದುವರಿಸ್ತಾ ಇದ್ದೀರೋ, ನಿಮ್ ಜೊತೆ ನಾನು ಎಂದೆಂದಿಗೂ ನಿಂತಿರ್ತೀನಿ. ಸ್ನೇಹಿತರೆ, ನಾಪ್ಕೊಳ್ಳಿ, ನಾನು ಸಿನಿಮಾದಲ್ಲಿ ಕೆಲಸ ಮಾಡೋನು. ಸಿನಿಮಾದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ KGF ಬಗ್ಗೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾಗಳಲ್ಲಿ KGF ನ ಚಿನ್ನದ ಗಡಿಗಳಾಗಿರ್ಬೋದು, KGF ನ ವಿಚಾರಗಳಾಗಿರ್ಬೋದು, ಬಹಳ ಜನ ಬಿಲ್ಡಪ್ ಮಾಡಿದ್ದಾರೆ. ಅದರಿಂದ ಏನೇನ್ ನಡೆದಿದೆ ಅಂದ್ರೆ, ಅದರಿಂದ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಟರು ಬಹಳ ದುಡ್ಡು ಮಾಡ್ಕೊಂಡಿದ್ದಾರೆ. ದುರಂತ ಏನು ಅಂದ್ರೆ KGF ನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ. ಅದು ಒಂದು ದೊಡ್ಡ ದುರಂತ. KGF ನ ದುಡ್ಡು ಮಾಡ್ಕೊಳ್ಳಕ್ಕೆಗೋಸ್ಕರ ಈ ಸಿನಿಮಾ ವ್ಯವಸ್ಥಿತ ಶಕ್ತಿಗಳು ಒಂದು ರೀತಿ ಬಳಸ್ಕೊಂತ ಹೊರತು KGF ನ ಕಷ್ಟ ಆದಾಗ ಯಾರು ಕೂಡ ಬರಲ್ಲ. ಆದ್ರೆ ನಮಗೆ ಒಂದರ್ಥ ಮಾಡ್ಕೋಬೇಕು, ಕೋಲಾರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕೋಲಾರಿನ ಹೋರಾಟದ ಕಿಚ್ಚಿನ ಭೂಮಿ. ನಮಗೆ ಯಾವತ್ತಾದ್ರೂ ನಮಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಯಾರು ಮೇಲಿಂದ ಬಂದು ದಯಾ ದಾಕ್ಷಣ್ಯ ದಾನದಿಂದ ಬಂದಿಲ್ಲ, ತಳಮಟ್ಟದ ಹೋರಾಟದಿಂದ ಬಂದಿದೆ ಅನ್ನೋದು ಕೋಲಾರ ನಮಗೆ KGF ನಮಗೆ ತೋರಿಸ್ಕೊಡುತ್ತೆ. ಇಲ್ಲಿ ಭಾಷೆಯ ಸಮ್ಮಿಲನ ಜೊತೆ ಹೋರಾಟದ ಕಿಚ್ಚು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅನೇಕರು ಅದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾವ್ದಾದ್ರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಮೊದಲನೇ ಬಾರಿಗೆ ಅದು ಕೋಲಾರಲ್ಲೇ ನಾನು ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ನೀವೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಇಟ್ಟಿದ್ದೀರಾ, ಅದು ಒಂದು ರೀತಿ ಫಸ್ಟ್ MLA ಬಂದಿದ್ದು ಕೂಡ ಕೋಲಾರ್ನಲ್ಲಿ ಅಂತ ನಾನು ಕೂಡ ಕೇಳಿದ್ದೀನಿ. ಇದು ನಮ್ಮ ಬಹಳ ಹೆಮ್ಮೆಯ ವಿಚಾರ. ಸ್ನೇಹಿತರೆ, ನಮಗೆ ಯಾವುದೇ ಒಂದು ಹೋರಾಟ ಬಂದರೂ ಕೂಡ ಆ ಹೋರಾಟ ನ್ಯಾಯಬದ್ಧವಾಗಿರ್ಬೇಕು ಅಂದ್ರೆ ಆ ಹೋರಾಟದ ಬೇಡಿಕೆಗಳು ನ್ಯಾಯಬದ್ಧವಾಗಿರ್ಬೇಕು. ನಿಮ್ಮ ಈ ಒಂದು ಹೋರಾಟದಲ್ಲಿ ನಾನು ಗೊತ್ತು ಮಾಡ್ಕೊಂಡಿದ್ದೀನಿ, ಮೊದಲನೇದಾಗಿ ವೇತನ ಅನ್ನೋದನ್ನ ರಿವಿಷನ್ ಪರಿಷ್ಕರಣೆ ಆಗಬೇಕು, ಅದು ನ್ಯಾಯಯುತವಾದ ಬೇಡ. ಎರಡನೇದಾಗಿ, ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ, ಯಾರು ಅಲ್ಲಿ 1000ಗಿಂತ ಕಡಿಮೆ ಜನ ಪರ್ಮನೆಂಟ್ ಕಾಯಂ ಅಂತ ಇರ್ತಾರೋ ಅವರು ಕೆಲ್ಸಕ್ಕೆ 4 ಪಟ್ಟಿ ಜಾಸ್ತಿ ಸಂಬಳ ಬರುತ್ತೆ. ಆದ್ರೆ ಯಾರಿಗೆ ಕಾಯಂ ಆಗದೋ, ಯಾರು ಗುತ್ತಿಗೆದಾರರು ಅಂತ ಬಂಧಿಸ್ತಾರೋ ಅವ್ರಿಗೆ 4 ಪಟ್ಟಿ ಕಮ್ಮಿ ಆಗತ್ತೆ. ಇದು ಒಂದು ದೊಡ್ಡ ಅನ್ಯಾಯ. ನಮ್ಗೆ ಸಮವೇತನ, ಸಮ ಕೆಲ್ಸಕ್ಕೆ ಸಮವೇತನ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಮುಖ್ಯವಾಗಿ ಸಂವಿಧಾನದ ಪೀಠಿಗೆ ಸಮಾನತೆ ಅಂತ ಏನ್ ಹೇಳ್ತಾರೋ ಅದೇ ಒಂದು ಸಮವೇತನಕ್ಕೆ, ಸಮ ಕೆಲ್ಸಕ್ಕೆ ಸಮವೇತನ ಸಿಗಬೇಕು. ಹಾಗೆ ನಿಮ್ಮ ಹೋರಾಟ ನಿಮ್ಮ ಒಂದು ರೀತಿ ಕಾಯಂ ಆಗಬೇಕಾಗಿರ್ಬೋದು, ನಿಮಗೆ ಒಂದು ಗ್ರಾಚ್ಯುಯಿಟೀಸ್ ಆಗಿರ್ಬೋದು, ಇದೆಲ್ಲ ಕೂಡ ನ್ಯಾಯಯುತವಾದ ಹೋರಾಟ. ಸೊ ನಾನು ಎಂದೆಂದಿಗೂ ನಿಮ್ ಜೊತೆ ಇದ್ದೀನಿ. ನೀವು ಎಷ್ಟೋ ದಿನಗಳು ನೀವು ಒಂದು 5ನೇ ತಾರೀಕಿಂದ ಹೋರಾಟ ಮಾಡ್ತಾ ಇದ್ದೀರಾ. ಮತ್ತೆ ಮುಖ್ಯವಾಗಿ ಜನ ನಿಮಗೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ನ್ಯಾಯ ಬರೋವರೆಗೂ ನೀವು ಬಿಡಲ್ಲ. ಯಾಕಂದ್ರೆ ನಿಮ್ ಹೋರಾಟ ಕಿಚ್ಚು ಅಷ್ಟು ಗಟ್ಟಿಯಾಗಿದೆ, ನಿಮ್ಮ ಪ್ರಾಮಾಣಿಕತೆ ಅಷ್ಟು ಗಟ್ಟಿಯಾಗಿದೆ ಅಂತ ನನಗೆ ಗೊತ್ತಿದೆ. ನಾವು ಬಹಳ ಸಂತೋಷ ಆಗಿದೆ. ಮತ್ತೆ ಈ ವಿಚಾರದಲ್ಲಿ ಯಾರು ಇದನ್ನ ಗಂಭೀರವಾಗಿ ತಗೋಬೇಕು ಅಂದ್ರೆ, ಬಹಳ ಮುಖ್ಯವಾಗಿ ಅಂದ್ರೆ, ಯಾರು ಇವತ್ತಿನ ದಿನ ಇದು ಸೆಂಟ್ರಲ್ ಗವರ್ಮೆಂಟ್ ಅಂತ ಕೇಳಿದೀನಿ ಬೆಂಬಲು, ಮತ್ತೆ ಮುಖ್ಯವಾಗಿ ಅದೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳೋರೆ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ನಲ್ಲಿ ಇವಾಗ ಮಿನಿಸ್ಟರ್ ಆಗಿದ್ದಾರೆ. ನಾವು ಕೇಳ್ತೀವಿ ಮುಖ್ಯಮಂತ್ರಿ, ನೀವು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ನಿಮ್ಮ ಮಗನೇ ಚುನಾವಣೆ ಗೆಲ್ಲಬೇಕು ಅಂತ ಚನ್ನಪಟ್ಟಣದಲ್ಲಿ ಇರುವ ನೀವು ಇಲ್ಲಿ ಬಂದು ನಮ್ಮ KGF ನಲ್ಲಿ ಈ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸುಧಾರಣೆ ಮಾಡ್ಕೊಂಡು ಸರಿಪಡಿಸಕ್ ನಿಮಗೆ ಮನಸ್ಥಿತಿ ಇಲ್ವಾ? ನಿಮಗೆ ನಿಜವಾಗ್ಲೂ ನಮ್ಮ ನೀವು ಅಲ್ಲಿ ಆ ಒಂದು ಕೇಂದ್ರವನ್ನು ನಿಂತ್ಕೊಂಡು ನೀವು ಸರಿ ಮಾಡಕ್ ಅವಕಾಶ ಇದ್ದಾಗ ಇಲ್ಲೂ ಕೂಡ ಕೋಲಾರ್ನಲ್ಲಿ ಅದೇ MP ಆಗಿ ಗೆದ್ದಿರೋ ವ್ಯಕ್ತಿನಲ್ಲಿ ಕೋಲಾರ ಜನ ಇದ್ದಾಗ ನಿಮ್ಗೆ ಕೋಲಾರಿನ ಕಷ್ಟಗಳು ನಿಮಗೆ ಕಾಣಿಸಲ್ವಾ, ಕಿವಿ ಕೇಳಿಸಲ್ವಾ? ನಮಗ್ ಬಹಳ ಮುಖ್ಯವಾಗಿ ನಮಗೆ ಸ್ಥಳೀಯರ ಕಷ್ಟ ನಮಗ್ ಬಹಳ ಮುಖ್ಯ. ಯಾಕಂದ್ರೆ ನಾನೇನ್ ಕೇಳ್ಪಟ್ಟಿದ್ದೀನಿ ಅಂದ್ರೆ, ಈ ಡಿಜಿಟಲ್ ಡಿವೈಡ್ ಮುಖಾಂತರ ಮತ್ತೆ ಎಲ್ಲೋ ಕಡೆ ಬೇರೆ ಬೇರೆ ಬೀಮಾರು ರಾಜ್ಯಗಳಿಂದ ಕರ್ಕೊಂಡ್ ಬಂದು ಕೆಲಸ ಕೊಟ್ಟು ನಮ್ಮ ಸ್ಥಳೀಯರಿಗೆ ಯಾರು ಇದೇ ಭಾಗದಲ್ಲಿ ಇದೇ ಊರಿನಗಳಲ್ಲಿ ಇದೇ ಎಷ್ಟೋ ದಶಕಗಳ ಕಾಲ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ನಮ್ಮನ್ನ ಗುರುತಿಸ್ತಾ ಇಲ್ಲ, ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸ್ತಾ ಇಲ್ಲ ಅನ್ನೋದು
ಇದು ಕೂಡ ಬಹಳ ದೊಡ್ಡ ಸಮಸ್ಯೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು, ಇದನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕು. ನಮಗೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಪರಿವರ್ತನೆ ಬೇಕು. ಯಾರ್ಯಾರು ಈ ಒಂದು ರೀತಿ, ಮತ್ತೆ ಅಷ್ಟೇ ಅಲ್ಲ, ರಾಜನಾಥ್ ಸಿಂಗ್ ಅಂತವರು ಈ ಡಿಫೆನ್ಸ್ ಮುಖ್ಯ ಪಾತ್ರ ವಹಿಸ್ತಾರೆ. ಇಲ್ಲಿ ಕೂಡ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಒಂದು ಬಿಜೆಪಿ ಅನ್ನೋದು ಕೂಡ ಬಹಳ ಪ್ರಬಲ ಬೆಳೀತಾ ಇದೆ. ನೀವು ಕೂಡ ಇಲ್ಲಿ ಗಮನ ಹರಿಸ್ಬೇಕು, ನಿಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ನೀವು ಹೇಳಿ ಮಾಡಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಖ್ಯವಾಗಿ ನಮಗೆ ಕಾರ್ಮಿಕರ ವಿಚಾರಗಳು, ಶ್ರಮಜೀವಿಗಳ ವಿಚಾರಗಳು ನಾನು ಎಲ್ಲಿಂದ ಸ್ಫೂರ್ತಿ ಪಡೆದಿದ್ದೀನಿ ಅಂದ್ರೆ ಅದು ಶರಣ ಚಳವಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರಿನ ಹೋರಾಟಗಳು. ಶರಣ ಚಳವಳಿನಲ್ಲಿ ಏನಿದೆ? ಶರಣ ಚಳವಳಿಯಲ್ಲಿ ಕಾಯಕವೇ ಕೈಲಾಸ ಅಂತಾರೆ. ಕಾಯಕವೇ ಕೈಲಾಸ ಅಂದ್ರೆ ಬರೀ ಭಾಷಣ ಕೊಯ್ಯೋದಷ್ಟೇ ಅಲ್ಲ. ಕಾಯಕವೇ ಕೈಲಾಸ ಅಂದ್ರೆ ಸರಿ ಸಮಾನವಾದ ಘನತೆ ನಮ್ಮ ಕೆಲಸಗಳಿಗೆ, ಸರಿ ಸಮಾನವಾದ ಆರ್ಥಿಕತೆ ನಮ್ಮ ಕೆಲಸಗಳಿಗೆ, ಅದು ಕಾಯಕವೇ ಕೈಲಾಸ. ಬರೀ ಸಿನಿಮಾ ಸ್ಟಾರ್ಗಳು ಅಥವಾ ಯಾವುದೋ ಒಂದು ಡಾಕ್ಟರ್ಗಳು ಅಥವಾ ಯಾವುದೋ ಒಂದು ದುಡ್ಡು ಮಾಡ್ಕೊಳ್ಳೋರು, IAS KS ಮಾಡೋರು, ನಿಮ್ ಕೆಲಸ ಮಾತ್ರ ಶ್ರೇಷ್ಠ, ಆದ್ರೆ ನಮ್ ಕೆಲಸಗಳು ಎಲ್ಲೋ ಒಂದ್ ಕಡೆ ಕನಿಷ್ಠ ಅನ್ನೋ ಒಂದು ಅಸಮಾನತೆ, ಅದನ್ನ ಯಾವುದೇ ಕಾರಣಕ್ಕೂ ಅದು ಶರಣ ತತ್ವದಲ್ಲಿ ಒಪ್ಪಲ್ಲ. ಆ ಒಂದು ಆರ್ಥಿಕ ಸಮಾನತೆ, ಶ್ರಮದ ಸಮಾನತೆ, ಪ್ರತಿಯೊಬ್ಬರ ಕೆಲಸನೂ ಬಹಳ ಮುಖ್ಯವಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದ್ ಎಕ್ಸಾಮ್ ಮಾಡೋರು ಅಥವಾ ಒಂದು ಸಿನಿಮಾ ಕ್ಯಾಮರಾ ಮುಂದೆ ನಟನೆ ಮಾಡ್ಕೊಂಡು ಇಷ್ಟೊಂದು ಬಿಲ್ಡಪ್ ಸಿಗತ್ತೆ. ದಿನನಿತ್ಯ ಬಂದು ಬೆವರು ಸುರಿಸಿ ಕೈನಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿನಲ್ಲಿ, ಕೂಲಿನಲ್ಲಿ, ಜಮೀನ್ಗಳಲ್ಲಿ, ಸಿಮೆಂಟ್ ಅಲ್ಲಿ ಬೇರೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಆ ನಿಟ್ಟಿನಲ್ಲಿ ಕೆಲಸದ ಸಮಾನತೆಯನ್ನು ಬಹಳ ಮುಖ್ಯ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರು ಯಾವಾಗ ಲೇಬರ್ ಮಂತ್ರಿಯಾಗಿದ್ದಾಗ ಬಹಳ ಉತ್ತಮವಾದ ಯೋಜನೆಗಳು ತರ್ತಾರೆ. ಮಹಿಳೆಯರಿಗೆ ಬೆನಿಫಿಟ್ಸ್ ಆಗಿರ್ಬೋದು, ಪೇ ಈಕ್ವಾಲಿಟಿ ಆಗಿರ್ಬೋದು, ಬೇರೆ ಬೇರೆ ಬೆನಿಫಿಟ್ಸ್ ತರ್ತಾರೆ. ಸೊ ನಾವು ಜ್ಞಾಪಕ ಇಟ್ಕೊಳ್ಳಿ, ಈ ಒಂದು ಸಮಾನತೆ ಅಂಬೇಡ್ಕರ್, ಪೆರಿಯಾರ್ ಮತ್ತೆ ನಮಗೆ ಶರಣ ತತ್ವ ಅನ್ನೋದು ಇದ್ಯಾವ ಅಸ್ಮಿತೆ ಅಲ್ಲ. ಇದ್ಯಾವ ಒಂದು ವರ್ಗದ, ಒಂದು ಜಾತಿಯ, ಒಂದು ಸಮುದಾಯದ ಸೊತ್ತಲ್ಲ. ಇದ್ಯಾರು ಸಮಾನತೆ, ನ್ಯಾಯ ಮತ್ತು ಸಂವಿಧಾನದ ಪೀಠಿಕೆಯನ್ನ ಎತ್ತಿಡಿತಾರೋ ಅದು ನಮ್ಮೆಲ್ಲರ ಒಂದು ಸಿದ್ಧಾಂತ. ಆ ಒಂದು ಸಿದ್ಧಾಂತನ ನಾವು ಮುಂದುವರಿಸಬೇಕು. ಸಮ ಸಮಾಜದ ಕರ್ನಾಟಕದಲ್ಲಿ ನಾನು ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ. ಕೊನೆಯದಾಗಿ ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ. ನಾನು ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅದು ಒಂದು ಶ್ರಮಜೀವಿಗಳ ವಿಚಾರದಲ್ಲಿ, ಅದು ಒಂದು ಕೆಲಸದ ಸಮಾನತೆಯಲ್ಲಿ ಒಂದು ವಚನ. ಮಡಕೆಯ ಮಾಡಲು ಮಣ್ಣೇ ಮೊದಲು, ತೊಡಿಗೆಯ ಮಾಡಲು ಹೊನ್ನೇ ಮೊದಲು, ಶಿವಪಥ ನಡೆಯಲು ಗುರುಪಥ ಮೊದಲು, ಕೂಡಲ ಸಂಗಮ ದೇವರ ನಡೆಯಲು ಶರಣರ ಸಂಘವೇ ಮೊದಲು. ಇವತ್ತು KGF ನಲ್ಲಿ ಆ ಒಂದು ನಮ್ಮ ನ್ಯಾಯಕ್ಕೆ, ನಮ್ಮ ಕಾರ್ಮಿಕರ ಶ್ರಮಜೀವಿಗಳ ನ್ಯಾಯಕ್ಕೆ ಆ ಹೋರಾಟದ ಶರಣರ ಸಂಗಮ ಇಲ್ಲಿದೆ. ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ.